ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿಂಟೂಸ್ ಕಿಚನ್. ನಾನಿವತ್ತು ನಿಮಗೆ ಕೇವಲ 1 ಟೇಬಲ್ ಸ್ಪೂನ್ ಆಯಿಲ್ನ ಬಳಸ್ಕೊಂಡು ಏರ್ ಫ್ರೈಯರಲ್ಲಿ ಯಾವ ರೀತಿ ಕ್ರಿಸ್ಪಿ ಕಾಬೂಲ್ ಚೆನ್ನನ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡಿರೋಂಥ ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಒಂದು 5-6 ಅವರ್ ನೆನೆಸಿದ್ರೆ ಸಾಕು, ಬೇಗ ನೆನೆಯುತ್ತೆ ಕಾಬೂಲ್ ಕಡಲೆ. ಸೊ ನೆಂದಿರೋವಂಥ ಕಡಲೆಕಾಳನ್ನು ನಾವು ಕುಕ್ಕರ್ಗೆ ಹಾಕಿ ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಕುಕ್ಕರ್ಗೆ ಕಾಬೂಲ್ ಕಡಲೆನ ಹಾಕಿ, ಕಾಬೂಲ್ ಕಡಲೆ ಮುಚ್ಚೋಷ್ಟು ನೀರನ್ನ ಹಾಕಿ, ಅದಕ್ಕೆ ಸ್ವಲ್ಪ ಸಾಲ್ಟ್ನ ಬೇಕಿದ್ದರೆ ಹಾಕ್ಕೊಳ್ಳಿ, ತುಂಬ ಉಪ್ಪನ್ನ ಹಾಕಬೇಡಿ. ಒಂದು ಸಲ ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ನ ಕೂಗಿಸಿದ್ರೆ ಸಾಕು. 4 ವಿಷಲ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಕಾಳು ಬೆಂದಿದೆಯೋ ಇಲ್ವೋ ಅಂತ ನೋಡಿ. ಒಂದು ಕಾಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಒಂದ್ಸಲಿ ಕಾಳು ಬೆಂದಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಇನ್ನೂ ಒಂದು ವಿಷಲ್ನ ಎಕ್ಸ್ಟ್ರಾ ಹಾಕಿಸ್ಕೋಬೋದು. ಈಗ ಬೆಂದಿರೋವಂಥ ಕಾಳನ್ನು ಏನು ಮಾಡ್ತೀನಿ ನಾನು, ನೀರನ್ನ ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಕಾಳು ಏನಿದೆ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು 10 ನಿಮಿಷಗಳ ಕಾಲ ಡ್ರೈ ಆಗಕ್ಕೆ ಬಿಡೋಣ, ಯಾಕಂದರೆ ನೀರಿನ ಅಂಶ ಸ್ವಲ್ಪ ಹೋಗಬೇಕು. ಸೊ ಒಂದು 10 ನಿಮಿಷ ಆದಮೇಲೆ ಒಂದು ಕುಟಾಣಿ ತೊಗೊಂಡು, ಇಲ್ಲ ಸ್ಪೂನ್ ಆದರೂ ಆಗುತ್ತೆ, ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಆಮೇಲೆ ಉಪ್ಪು ಖಾರ ಹಾಕಿದಾಗ ಚೆನ್ನಾಗಿ ಹಿಡಿಯತ್ತೆ ಅಂತೇಳಿ. ನೋಡಿ, ಈ ರೀತಿ ಎಲ್ಲ ಕಾಳುಗಳನ್ನು ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ದೀನಿ. ಅದು ನಿಮ್ಮ ಇಷ್ಟ, ಬೇಡ ಹಾಗೆ ಹಿಡಿಯಿದೆ ಅಂತ ಹೇಳಿದ್ರು ಓಕೆ. ಈಗ ಅದನ್ನು ಏರ್ ಫ್ರೈಯರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಏರ್ ಫ್ರೈಯರ್ಗೆ ಹಾಕಿ. ಇಲ್ಲಿ ಆಯಿಲ್ ಹಾಕಿರೋದು ನನಗೆ ವಿಡಿಯೋ ಮಿಸ್ ಆಗಿದೆ. ಈಗ 180 ಡಿಗ್ರಿಲಿ 10 ಮಿನಿಟ್ಸು ಬೇಕ್ ಮಾಡ್ತಾ ಇದ್ದೀನಿ ಏರ್ ಫ್ರೈಯರಲ್ಲಿ. ಈಗ 10 ಮಿನಿಟ್ಸ್ ಅದು ಬೇಕಾದಮೇಲೆ ಒಂದು ಸಲ ಏರ್ ಫ್ರೈಯರ್ನ ಓಪನ್ ಮಾಡಿ ಅದನ್ನು ಒಂದು ಸಲ ಸ್ಪೂನಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ 180 ಡಿಗ್ರಿಲಿ ಒಂದು 10 ಮಿನಿಟ್ಸು ಬೇಕ್ ಮಾಡಿ. ನೀವು ಏರ್ ಫ್ರೈಯರ್ ಇಲ್ಲ ಅಂತ ಹೇಳಿದ್ರೆ ಆಯಿಲಲ್ಲಿ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು. ಈಗ ನೋಡಿ, ಬೇಕಾಗಿದೆ ಕಂಪ್ಲೀಟಾಗಿ. ಇದು ನೀವು ಕೈಯಲ್ಲಿ ತೆಗ್ದು ಒಂದು ಬಟಾಣಿನ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಪುಡಿ ಆಗಿಬಿಡುತ್ತೆ ಕ್ರಿಸ್ಪಿಯಾಗಿ ಆಗಿದೆ ಅಂತ ಹೇಳಿದ್ರೆ. ಸೊ ನಿಮಗೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಆಗಿದೆಯೋ ಇಲ್ವೋ ಅಂತ. ಸೊ ಈಗ ನೋಡಿ ಕ್ರಿಸ್ಪಿಯಾಗಿ ಆಗಿದೆ. ಈಗ ಇದನ್ನು ಮತ್ತೆ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಚಾಟ್ ಮಸಾಲ, ನಾರ್ಮಲ್ ಸಾಲ್ಟೇ ಹಾಕ್ಕೊಳ್ಳಿ, ಖಾರದ ಪುಡಿ, ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಖಾರದ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಇಲ್ಲ, 1-2 ಸಲ ಸ್ಪ್ರೇ ಮಾಡ್ಕೋತಿದ್ದೀನಿ, ಯಾಕಂದರೆ ಉಪ್ಪು ಖಾರ ಸ್ವಲ್ಪ ಇಡೀಲಿ ಅಂತೇಳ್ಬಿಟ್ಟು. ಬೇಕಿದ್ರೆ ನೀವು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೂ ಕೂಡ ಒಂದು ಸಲ ಏರ್ ಫ್ರೈಯರಲ್ಲಿ 1-2 ನಿಮಿಷ ಮತ್ತೆ ವಾಪಸ್ ಏರ್ ಫ್ರೈಯರಲ್ಲಿ ಬೇಕ್ ಮಾಡಿದ್ರೆ ಅದು ಉಪ್ಪು ಖಾರ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಕ್ರಿಸ್ಪಿ ಕಾಬೂಲ್ ಚೆನ್ನ ರೆಡಿಯಾಗಿದೆ. ನೋಡಿ, ಇವಾಗ ನಾನು ಕಾಬೂಲ್ ಚೆನ್ನನ ತಿಂದು ನಿಮಗೆ ಆ ಸೌಂಡ್ ಕೇಳಿ ಅದರಲ್ಲೇ ಗೊತ್ತಾಗುತ್ತೆ ಕಾಬೂಲ್ ಚೆನ್ನ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳ್ಬಿಟ್ಟು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.